ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದು ಕಾರ್ಯಕ್ರಮ ನನ್ನ ಶಾಲೆ ನನ್ನ ಜವಾಬ್ದಾರಿ, ಮೈ ಸ್ಕೂಲ್ ಮೈ ರೆಸ್ಪಾನ್ಸಿಬಿಲಿಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು ನಡ್ತಕ್ಕಂಥ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಸೌಲಭ್ಯ ಬಗ್ಗೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ನಡೆಯುವಂತ ಕಾರ್ಯಕ್ರಮಗಳ ಬಗ್ಗೆ ನೀವು ವಿಶೇಷವಾದಂಥ ಮಾಹಿತಿ ಪಡೆಯಲಿದ್ದೀರಿ. ಆದ್ದರಿಂದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದು ಕಾರ್ಯಕ್ರಮ ನನ್ನ ಶಾಲೆ ನನ್ನ ಜವಾಬ್ದಾರಿ, ಮೈ ಸ್ಕೂಲ್ ಮೈ ರೆಸ್ಪಾನ್ಸಿಬಿಲಿಟಿ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಪ್ರೋತ್ಸಾಹಗಳನ್ನ ಸರ್ಕಾರ ಕೊಡಲಾಗ್ತದೆ ಸರ್ಕಾರಿ ಶಾಲೆಗಳಲ್ಲಿ. ಏನ್ ಪ್ರೋತ್ಸಾಹಗಳದಾವ ಅಂತ ನೋಡ್ಕೊಂಡ್ ಬರೋದಾದ್ರೆ, 10ನೇ ತರಗತಿಗೆ ಮಕ್ಕಳಿಗೆ ನೀವು ಎಲ್ಲ ನೋಡ್ತಾ ಇದ್ದೀರಿ, 10ನೇ ತರಗತಿ ಮಕ್ಕಳಿಗೆ NTSE ಪರೀಕ್ಷೆಯನ್ನ ಪ್ರತಿಭಾನ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ನಡೆಸುವುದರ ಜೊತೆಗೆ ರಾಷ್ಟ್ರೀಯ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆ ಮಾಡಲಾಗ್ತದೆ. ಮತ್ತು 8ನೇ ತರಗತಿ ಮಕ್ಕಳಿಗೆ NMMS ಅಂದ್ರೆ ರಾಷ್ಟ್ರೀಯ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸಲಾಗ್ತದೆ. ಈ ಪರೀಕ್ಷೆಯಲ್ಲಿ ಪಾಸ್ ಅಂತ ಮಕ್ಕಳು ಪ್ರತಿ ವರ್ಷ ನಮ್ಮ ಚರ್ಚನ್ ತಾಲೂಕಿನ ವಿಜಯಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಇರ್ತದ. ಅದಕ್ಕಾಗಿ ಈ ಪರೀಕ್ಷೆ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ನಮ್ಮ ಪ್ರೌಢಶಾಲಾ ಶಿಕ್ಷಕರು. ಇದು ಬಹಳಷ್ಟು ಉತ್ತಮವಾದಂಥ ಪ್ರೋತ್ಸಾಹಕದಲ್ಲಿ ಸರ್ಕಾರದ ಶಾಲೆಗಳಲ್ಲಿ ಇದೆ. ಇನ್ನ ಅರ್ಹ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ. GPT ಅಂದ್ರೆ ಗ್ರಾಜ್ಯುಯೇಟ್ ಟೀಚರ್ಸ್, ಆಮೇಲೆ ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ಸ್, ಮತ್ತು BA MA, ಆಮೇಲೆ MSc, ಆಮೇಲೆ ಅತ್ಯಂತ ಉತ್ತಮವಾದಂಥ ವಿದ್ಯಾರ್ಥಿ ಹೊಂದಿದಂಥ ಪರೀಕ್ಷೆಯಲ್ಲಿ ಸರ್ಕಾರಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಅಂದ್ರೆ CET ಆಮೇಲೆ TET ಪರೀಕ್ಷೆ ಮೂಲಕ ಆಯ್ಕೆಯಾಗಿರ್ತಾರೆ. ಇಂಥ ಶಿಕ್ಷಕರ ಬಳಗ ನಮ್ಮ ಚಡಚಣ ತಾಲೂಕಿನಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಇದ್ದಾರೆ. ಅದಕ್ಕಾಗಿ ನಾವು ಇದರ ಸೌಲಭ್ಯವನ್ನು ಪಡೆದುಕೊಳ್ಬೇಕು. SLCಯಲ್ಲಿ ತಾಲೂಕಿಗೆ ಮತ್ತು ಜಿಲ್ಲೆಯಲ್ಲಿ ಟಾಪರ್ ಆದವರಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನ ವಿತರಣೆ ಮಾಡಲಾಗ್ತದೆ. ಇನ್ನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅಂದ್ರೆ ಪ್ರೌಢಶಾಲೆಗಳಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ, ಕೆಲವೊಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ವಿಜ್ಞಾನ ಪ್ರಯೋಗಾಲಯ ಇದೆ. ಮತ್ತು ಹೈಸ್ಕೂಲಲ್ಲಿ ATL ಲ್ಯಾಬ್ ಇದೆ, ಸಿಸ್ಟಮ್ ಲ್ಯಾಬ್ ಇದೆ. ಕಂಪ್ಯೂಟರ್ ಶಿಕ್ಷಣ ಇಲ್ಲಿ ಪ್ರೌಢಶಾಲೆಯಲ್ಲಿ ಕೊಡಲಾಗ್ತದೆ. ಅದಕ್ಕೆ ಟಾಲ್ಪ್ ಪ್ರೋಗ್ರಾಮ್ ಅಂತ ಕರಿತೀವಿ. ಆ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನವನ್ನ ಇಲ್ಲಿ ಕೊಡಲಾಗ್ತದೆ. ವಿದ್ಯಾರ್ಥಿಗಳು ಓದುವ ಸಲುವಾಗಿ 206 ಶಾಲೆಗಳಲ್ಲಿ ಈ ಪ್ರಸ್ತುತ ಗ್ರಂಥಾಲಯ ಲಭ್ಯ ಇದೆ. ಆ ಓದುವ ಮಕ್ಕಳಿಗೆ ಕಲಿಕೆ ಕೌಶಲ್ಯ ಹೆಚ್ಚಿಸಲು ಮತ್ತು ಓದುವ ಕೌಶಲ್ಯ ಹೆಚ್ಚಿಸಲು ಎಲ್ಲಾ ಶಾಲೆಗಳಲ್ಲಿ ಗ್ರಂಥಾಲಯ ಸೌಲಭ್ಯ ಇದೆ. ವಾರಕ್ಕೊಮ್ಮೆ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಸಪ್ಲಿಮೆಂಟರಿ ಮತ್ತು ಜಂತು ಹುಳುಗಳ ಮಾತ್ರೆಗಳನ್ನ ಕೊಡಲಾಗ್ತದೆ ಎಲ್ಲ 206 ಶಾಲೆಗಳಲ್ಲಿ. ಮತ್ತು ಕಣ್ಣಿನ ಪರೀಕ್ಷೆಯನ್ನ ಕೈಗೊಂಡು ಕನ್ನಡಕವನ್ನು ಕೊಡಲಾಗ್ತದೆ. ಉಚಿತ ವೈದ್ಯಕೀಯ ಸೇವೆಗಳು ಮತ್ತು RBSK ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗ್ತದೆ. ಮತ್ತು ಅನೇಕ ಶಾಲೆಗಳಲ್ಲಿ ಶಾಲಾ ಪೌಷ್ಟಿಕವನವನ್ನ ನಿರ್ಮಾಣ ಮಾಡಲಾಗಿದೆ. ಉತ್ತಮವಾದಂಥ ಅಡಿಗೆ ಕೋಣೆ, ದಾಸ್ತಾನು ಕೋಣೆ, ಸ್ಟೀಲ್ ಅಡಿಗೆ ಪಾತ್ರೆಗಳು, ಹೀಗೆ ಅನೇಕ ಸವಲತ್ತುಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿವೆ. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ಇದೆ ಮತ್ತು ಅದನ್ನ ಉತ್ತಮವಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ. ಆದ್ದರಿಂದ ಎಲ್ಲ ಪಾಲಕರು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಮತ್ತು
ಉತ್ತಮವಾದ ಶಿಕ್ಷಣದ ಜೊತೆಗೆ ಆಹಾರ ಮತ್ತು ಕಲಿಕೆಯಲ್ಲಿ ನೀವು ಸಹಕಾರವನ್ನು ನೀಡಬೇಕು.